ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ತರಕಾರಿ ತರಬೇಕಾದ್ರೆ ಗೆಣಸು ಕೂಡ ಇಟ್ಟಿದ್ರಲ್ವ, ಹಾಗಾಗಿ ಗೆಣಸನ್ನ ತೊಗೊಂಬಂದಿದ್ದೀನಿ. ಪಾಪುಗೆ ಬೆಳಗ್ಗೆ ಬೇಯಿಸ್ಕೊಳ್ಳೋಣ ಅಂದ್ಕೊಂಡೆ, ಆಗಿರಲಿಲ್ಲ. ಹಾಗಾಗಿ ಈಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಗೆಣಸನ್ನ. ಹಾಗೆ ನನ್ನ ಹಸ್ಬೆಂಡು ಒಂದು ಸ್ಕೂಟಿ ಕೀ ಹುಡ್ಕೋಕ್ಕೆ ಹೋಗಿ ನೋಡಿ ಎಷ್ಟು ಎಲ್ಲ ತೆಗೆದು ಕೂತಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಅದು ಬೇರೆ ನೈಟು. ಇನ್ನು ಅಡುಗೆ ಕೂಡ ಏನೂ ಮಾಡ್ಕೊಂಡಿಲ್ಲ ನೋಡಿ. ಹಬ್ಬದ ದಿವಸ ಕ್ಲೀನ್ ಮಾಡಿದ್ದೆ, ಮತ್ತು ಈಗ ಅವರು ಒಂದು ಕೀಗೋಸ್ಕರ ಎಲ್ಲ ಕಿತ್ತಾಕಿದ್ದಾರೆ. ಎಲ್ಲಿಟ್ಟಿರ್ತಾರೋ ಅನ್ನೋದೇ ನೆನಪಿರಲ್ಲ. ಒಂದು ಕಡೆ ನಮ್ಮ ಪಾಪನ ಕೂರಿಸ್ಬಿಟ್ಟಿದೆ ಸುಮ್ಮನೆ ಚೇರ್ ಮೇಲೆ. ಅವ್ರ ಸ್ಕೂಟಿ ಕೀ ಹುಡ್ಕೋಕ್ಕೆ ಇಷ್ಟೆಲ್ಲ ತೆಗ್ದಿದ್ದಾರೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇನ್ನು ಅಡುಗೆ ಕೂಡ ರೆಡಿ ಮಾಡಿರಲಿಲ್ಲ, ಅದಕ್ಕೆ ಫಸ್ಟ್ ಅಡುಗೆ ಮುಗಿಸಾದ್ಮೇಲೆ ಇದನ್ನು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಕೂಡ ಆಗುತ್ತೆ ಅಂತ ಒಂದು ಕಡೆ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ, ಅಂದರೆ ನಮ್ಮ ಕಡೆ ತಂಬಳಿ ಅಂತಿದೆ, ಅದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಹಾಗೆ ಗೆಣಸು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಗೆಣಸು ಬೇಯಿಸ್ಕೊಬೋದು, ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ನಾನು ಅಷ್ಟೊಂದು ಕೆಲಸ ಇರೋದ್ರಿಂದ ಆ ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಅದನ್ನೆಲ್ಲ ಬೇಯಿಸಿ ಚಟ್ನಿ ಕೂಡ ಏನು ಮಿಕ್ಸಿ ಮಾಡಿಲ್ಲ, ಫಸ್ಟ್ ಇದು ತೆಗಿಯೋಣ ಅಂತ ಬಂದಿದ್ದೀನಿ. ಅವ್ರು ಕೀ ಹುಡ್ಕೋಕ್ಕೋಸ್ಕರ ಇಷ್ಟೆಲ್ಲ ತೆಗೆದು ಕೂತ್ಕೊಂಡಿದ್ದಾರೆ. ಅಲ್ಲೊಂದು ಕಡೆ ಅಡುಗೆ ಮಾಡೋಕ್ಕೆ ಕೂಡ ಇನ್ನೂ ಲೇಟ್ ಆಗಿದೆ. ಆಲ್ರೆಡಿ 7:30 ಆಗಿದೆ. ಅಷ್ಟೊತ್ತಲ್ಲಿ ಕೀ ಹುಡುಕೋಕ್ಕೆ ಇಷ್ಟು ಕೂಡ ಕಿತ್ತಾಕಿದ್ರು. ಇಷ್ಟು ದಿನ ಸಿಗದಿರೋ ಕೀ ಈಗ ಸಿಗುತ್ತಾ ಅಂತ ಹುಡುಕ್ತಾಯಿದ್ರು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋಷ್ಟಕ್ಕೆ 1 ಗಂಟೆ ಆಯಿತು. ಇಲ್ಲಿ ಕಡೆ ಚಟ್ನಿ ಮಾಡಿಕೊಂಡು ಗೆಣಸು ಕಡೆ ಬೇಯಿಸ್ಕೊಂಡಿದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ರು. ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಅದಕ್ಕೆ ಕಡಲೆ ಹಿಟ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಾಗೆ ಸ್ವಲ್ಪ ಅಜ್ವಾನ್ ಕಾಳು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಸೋಡಾ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಚಿಟಿಕೆಯಾಗಷ್ಟು. ಒಂದು 10-12 ಪೀಸ್ ಅಷ್ಟೇ ಮಾಡ್ಕೊಳ್ತಿರೋದು. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿ ಬರೋಷ್ಟಕ್ಕೆ ಸಾಕಾಯಿತು. ಮತ್ತು ಮೆಣಸಿನ್ಕಾಯಿ ಕೂಡ ಹಾಳಾಗ್ಬಿಡುತ್ತೆ ಅಂತೇಳಿ, ಹೀಗಿದ್ರು ಸ್ವಲ್ಪ ತಂದಿದ್ರಲ್ವ ಅಂತೇಳಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ. ಹೀಗೆ ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮನೇಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ಇದಕ್ಕೆ ಸ್ಟಫಿಂಗ್ ಕೂಡ ಯೂಸ್ ಮಾಡ್ತೀನಿ ಕೊನೆಗೆ, ತುಂಬ ಚೆನ್ನಾಗಿರುತ್ತೆ. ನನಗದು ತುಂಬ ಇಷ್ಟ ಆಗುತ್ತೆ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಂಬ ಸುಲಭವಾಗಿ ಕೂಡ ಇದನ್ನು ಮಾಡ್ಕೊಬೋದು. ಕೆಲವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ಮಾಡಿಬಿಡ್ತಾರೆ, ಜಾಸ್ತಿ ನೀರು ಹಾಕ್ಕೊಂಡ್ಬಿಡ್ತಾರೆ. ತುಂಬ ತೆಳುವಾದಾಗ ಅದು ಮೆಣಸಿನ್ಕಾಯಿ ಹತ್ಕೊಳ್ಳೋದಿಲ್ಲ, ಆವಾಗ ಅದು ಚೆನ್ನಾಗಿ ಕೂಡ ಬರೋಲ್ಲ. ಮೀಡಿಯಮಾಗಿ ಕಲಿಸ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ. ಎಲ್ಲೂ ಗಂಟಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಖಾರ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಬೋದು. ನಾನು ಗಂಟಿಲ್ಲದ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು 2-3 ನಿಮಿಷ ಮುಚ್ಚಿಡ್ತೀನಿ. ಮತ್ತು ಗರಿಗರಿಯಾಗಿ ಬರಬೇಕು ಅಂದರೂ ಕೂಡ ಕಾದಿರೋ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು ಇದಕ್ಕೇನು ಎಣ್ಣೆ ಹಾಕ್ಕೊಳ್ತಿಲ್ಲ, ಹಾಗೆ ಮಾಡ್ಕೊಳ್ತೀನಿ. ನಾನು ಬೋಂಡ ಅದೆಲ್ಲ ಮಾಡೋದಿದ್ರೆ ಎಕ್ಸ್ಟ್ರಾ ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕ್ಕೊಳ್ತೀನಿ. ಹಾಗೆ ಒಂದು ಕಡೆ ಮೆಣಸಿನ್ಕಾಯಿ ಕೂಡ ಹೆಚ್ಕೊಂಡು ಒಂದು ಕಡೆ ಎಣ್ಣೆ ಕಾಯೋಕ್ಕೆ ಕೂಡ ಇಟ್ಟಿದ್ದೀನಿ. ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಹಿಟ್ಟು ಕೂಡ ಕಲಸಿಟ್ಟಿದ್ನಲ್ವ, ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. ಮನೇಲೇ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಮತ್ತು ಹೊರಗಡೆ ಎಲ್ಲ ಏನು ತರೋದು ಬೇಡ ಅಂತಲೇ ನಾನೇ ಮನೇಲಿ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಬರುತ್ತೆ, ಈಸಿಯಾಗಿ ಕೂಡ ಮಾಡ್ಕೊಬೋದು ಅಂತ ಹೇಳಿ. ನೋಡಿ ಈಗೆಲ್ಲ ರೆಡಿ ಕೂಡ ಐತೆ. ಇನ್ನೇನು ಬಜ್ಜಿನ ಮಾಡಬೇಕಷ್ಟೇ. ನಮ್ಮ ಪಾಪು ಒಂದು ಕಡೆ ಹಠ ಮಾಡ್ತಿದ್ರು, ಹಾಗಾಗಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ್ದೆ. ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸಾಕಾಯಿತು. ಕ್ಲೀನ್ ಮಾಡಿ ಮುಗಿಸೋದಕ್ಕೆ 8 ಗಂಟೆ 8:30 ಮೇಲಾಯ್ತಲ್ವ, ಹಾಗಾಗಿ ಊಟ ಕೂಡ ಲೇಟ್ ಆಗುತ್ತೆ ಅಂತೇಳಿ ಅಡುಗೆ ಕೂಡ ಆಲ್ರೆಡಿ ಆಗಿತ್ತು. ಗೆಣಸು ಕೂಡ ಬೆಂದಿತ್ತು, ಚಟ್ನಿ, ಅನ್ನ ಎಲ್ಲ ಆಗಿತ್ತು. ಇನ್ನೇನು ಮೆಣಸಿನ್ಕಾಯಿ ಬಜ್ಜಿ ಒಂದು ಮಾಡ್ಕೊಂಡ್ರೆ ಮುಗ್ದೋಗ್ತದೆ ಅಂತ ಅದನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಕೂಡ ಬರುತ್ತೆ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ. ಹಾಗಾಗಿ ವಾರದಲ್ಲಿ ಅಟ್ಲೀಸ್ಟ್ ಯಾವಾಗಾದ್ರೂ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ತಿಂತೀನಿ. ಚಳಿಗಾಲದಲ್ಲಂತೂ ಸ್ನ್ಯಾಕ್ಸಿಗೆ ಮಾತ್ರ ಒಳ್ಳೆ ಪರ್ಫೆಕ್ಟಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ. ಹಾಗೆ ಚಿರುಮುರಿ ಎಲ್ಲ ಮಾಡ್ಕೊಂಡು ತಿನ್ನೋದು. ನಾನೇನು ಚಿರುಮುರಿ ಎಲ್ಲ ಮಾಡಿಲ್ಲ, ಓನ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ ಊಟದ ಜೊತೆಗೆ ಅಂಥೇಳಿ.
ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು, ಇಲ್ಲಿದ್ರೆ ಫುಲ್ಲು ಕೆಂಪಾಗ್ಬಿಡುತ್ತೆ ಮೆಣಸಿನ್ಕಾಯಿ ಬಜ್ಜಿ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ಫ್ರೈ ಮಾಡ್ಕೊಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿದ್ರೆ ಸಿಯೋ ಥರ ಆಗಿಬಿಡುತ್ತೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋದ್ರಿಂದ. ನೋಡಿ ಒಂದು ಕಡೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಾಯಿದೆ. ಹಾಗೆ ವಾಯ್ಸ್ ಕೊಟ್ಟಿದ್ದೆ, ಅದು ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್ ಇರೋದ್ರಿಂದ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತು ಜಾಸ್ತಿ ಪ್ರಮಾಣ ಏನು ಮಾಡ್ಕೊಳ್ತಿಲ್ಲ, ಒಂದು ಸ್ವಲ್ಪನೇ ಮಾಡ್ಕೊಳ್ತೀನಿ. ಇರೋ 3 ಜಾಸ್ತಿ ಮಾಡಿದರೂ ಬೆಳಗ್ಗೆ ಎಲ್ಲ ತಿನ್ನೋಕೆ ಅನಿಸೋದಿಲ್ಲ ಇದು ಹಾಗೆ ಉಳಿದ್ರೆ. ಹಾಗಾಗಿ ಆಗಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಕೂಡ ಮಾಡಿಕೊಂಡು ಎತ್ತಿಟ್ಕೊಂಡು ಇನ್ನೇನು ಊಟಕ್ಕೆ ಕೂಡ ರೆಡಿ ಆಯಿತು. ಊಟ ಕೂಡ ಮಾಡ್ಕೊಬೇಕು. ಹಾಗೆ ರೆಡಿ ಕೂಡ ಆಯಿತು ಮೆಣಸಿನ್ಕಾಯಿ ಬಜ್ಜಿ. ಇದಕ್ಕೆ ಸ್ಟಫಿಂಗ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಫಿಂಗಿಗೆ ಅಂತ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಕೊಬೇಕು, ತುಂಬ ದಪ್ಪ ಆದರೆ ಸರಿ ಅನಿಸಲ್ಲ, ಚಿಕ್ಕದಾಗಿರಬೇಕು ಈರುಳ್ಳಿ. ಹಸಿ ಮಿಡಲ್ ಕಟ್ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳೋದ್ರಿಂದ ಕೂಡ ಅಷ್ಟೇ ತುಂಬ ರುಚಿ ಕೂಡ ಬರುತ್ತೆ. ಈ ಥರ ಸ್ಟಫಿಂಗ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಈ ಥರ ಸ್ಟಫಿಂಗ್ ಮಾಡ್ಕೊಡೋದು ತುಂಬ ಇಷ್ಟ. ಹಾಗಾಗಿ ಹೇಗಿದ್ರೂ ಊಟ ಮಾಡಬೇಕಾದ್ರೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾಡಿಕೊಡ್ತಿದ್ದೆ. ಕ್ಯಾರೆಟೆಲ್ಲ ತುರಿದು ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಮುಂಚಿತವಾಗಿ ಎಲ್ಲ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ತದನಂತರ ಮಾಡ್ಕೊಳ್ತೀನಿ ಮಿಕ್ಕಿದ್ನೆಲ್ಲ. ಏಕೆಂದರೆ ಬೇಗ ಆಗುತ್ತೆ ಮತ್ತು ಲೇಟ್ ಆಗಿಬಿಡುತ್ತೆ ಅಂತೇಳಿ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಡ್ತೀನಿ. ತದನಂತರ ಮಾಡ್ಕೊಳ್ತೀನಿ. ಹಾಗೆ ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತೀನಿ. ತುಂಬ ರುಚಿಯಾಗಿ ಕೂಡ ಬಂದಿತ್ತು ಮೆಣಸಿನ್ಕಾಯಿ ಬಜ್ಜಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕೂಡ ಇದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ. ಊಟದ ಜೊತೆ ತಿಂತಾರೆ ಅಂದ್ಕೊಂಡ್ರೆ ಇಲ್ಲ ಕೊಡಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ಅಂದರೆ ಸರಿ ಅಂತೇಳಿ ಅವರಿಗೆ ಕೊಟ್ಬಾ ಅಂತ ನಮ್ಮ ಪಾಪು ಕೈಲಿ ಕೊಟ್ಟರೆ ತಗೊಂಡೋಗಿ ಕೊಟ್ಟಿದ್ದಾರೆ. ಈ ಥರ ಎಣ್ಣೆ ಐಟಮ್ಸ್ ಎಲ್ಲ ಮಕ್ಳಿಗೆ ತಿನ್ನಿಸ್ಬಾರ್ದು ಅಂತಾರೆ. ಆದರೆ ನಾವು ತಿನ್ನಬೇಕಾದ್ರೆ ಮಕ್ಳನ್ನ ಬಿಟ್ಟು ತಿನ್ನಬೇಕು ಅಂತ ಯಾವತ್ತೂ ಅನಿಸಲ್ಲ. ಅಟ್ಲೀಸ್ಟ್ ನಾವು ತಿನ್ನೋದ್ರಾಗೆ ಒಂದು ಸ್ವಲ್ಪನಾದರೂ ಕೊಡಬೇಕು ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಷ್ಟೇ ನಮ್ಮ ಪಾಪ ಕೊಡೋದು, ಜಾಸ್ತಿ ಎಲ್ಲ ಕೊಡೋದಿಲ್ಲ. ಮಾಡ್ಕೊಂಬಂದ್ರೆ ಇಲ್ಲಿ ನೋಡಿ ಎಲ್ಲ ಚೆಲ್ಲಿದ್ದಾರೆ ನೋಡಿ, ಎಲ್ಲ ವೇಸ್ಟ್ ಮಾಡಿಟ್ಟಿದ್ದಾರೆ. ಮತ್ತು ವ್ಲಾಗ್ನ ನೆಕ್ಸ್ಟ್ ಟೈಮ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿದ್ರಂತೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಪಾಪಗೆ ದೋಸೆ ಬೇಕಂದ್ರೆ ಸಡನ್ನಾಗಿ ದೋಸೆ ಅಂದ್ರಲ್ವ, ಹಾಗಾಗಿ ದೋಸೆ ಮಾಡ್ತೀನಿ. ಹಾಗಾಗಿ ಅಕ್ಕಿನ ನೆನೆ ಹಾಕಿ ಮಾಡೋಕ್ಕಾಗಲಿಲ್ಲ. ರವೆ ದೋಸೆ ಮಾಡೋಣ ಅಂದ್ಕೊಂಡೆ, ಆದರೆ ರವೆ ಕೂಡ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ. ಗೋಧಿ ದೋಸೆಗೆ ಆಲ್ರೆಡಿ ಕಲಸಿ ನೆನೆ ಇಟ್ಟಿದ್ದೀನಿ ಗೋಧಿ ದೋಸೆಗೆ ಅಂತೇಳಿ. ಹಾಗೆ ಒಂದು ಕಡೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅವರಿಗಂತೂ ದೋಸೆ ಅಂದ ತಕ್ಷಣ ಬೇಕೇ ಬೇಕು, ಅದು ಬಿಟ್ಟು ಬೇರೆ ಏನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸರಿ ಅಂತಿದೆ ಅಂತೇಳಿ ಗೋಧಿ ಆಗಿರ್ತೀನಿ. ನೋಡಿ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ನೋಡಿ ಕೆಲಸ ಬೇಗನೆ ಡ್ಯೂಟಿಗೆ ಹೋದರು. ಹಾಗಾಗಿ ಅವ್ರಿಗಂತ ಹೇಳಿ ತಿಂಡಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಮಗೆ ಅಂತಲೇ ಗೋಧಿ ದೋಸೆ ಮಾಡ್ಕೊಳ್ತೀನಿ. ಯಾಕಂದರೆ ದೋಸೆ ಅಂತಿದ್ದಾರಲ್ವ, ಹಾಗಾಗಿ ಈ ರೀತಿ ಗೋಧಿ ದೋಸೆ ಅಥವಾ ಇನ್ಸ್ಟೆಂಟಾಗಿ ಏನೇನು ಬರುತ್ತೋ ಅದೆಲ್ಲ ದೋಸೆ ಮಾಡ್ಕೊಡ್ತೀನಿ. ರವೆ ಇದ್ದಿದ್ರೆ ರವೆ ದೋಸೆನೇ ಮಾಡ್ಕೊಡ್ತಿದ್ದೆ. ದೋಸೆ ಹಾಕ್ತೀನಿ ಪುಟ್ಟಣ, ಪಲ್ಯ ಮಾಡಿ ದೋಸೆ ಹಾಕ್ತೀನ. ದೋಸೆ ಅಂತೆ. ಸರಿ ಆಯಿತು, ಬನ್ನಿ ಇವತ್ತಿನ ರೊಟ್ಟಿನ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಪಾಪು ಅಂತೂ ದೋಸೆ ಬೇಕು ಅಂತ ತುಂಬ ಹಠ ಮಾಡ್ತಿದ್ರು. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸೌಂಡ್ ಇದೆ ಟಿವಿದು, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ದೋಸೆ ಬೇಕು ಅಥವಾ ಪಡ್ಡು ಬೇಕು ಅಂತ ಹಠ ಮಾಡ್ತಿದ್ರು. ಪಡ್ಡಂತೂ ಮಾಡೋಕ್ಕಾಗಲ್ಲ. ಈ ರೀತಿ ಇನ್ಸ್ಟೆಂಟಾಗಿ ಗೋಧಿ ದೋಸೆನೇ ಮಾಡ್ಕೊಳ, ಈಸಿ ಕೂಡ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಕಲಸಿ ಅದನ್ನು ನೆನೆಬೇಕಾಗಿತ್ತು. ಹಾಗಾಗಿ ಅದನ್ನು ನೆನೆಯೋಕ್ಕೆ ಕೂಡ ಇಟ್ಬಿಟ್ಟಿದ್ದೆ. ಹಾಗೆ ಒಂದು ಕಡೆ ಪಲ್ಯ ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ. ಪಲ್ಯ ಕೂಡ ರೆಡಿ ಆಗ್ತಾಯಿತ್ತು. ದೋಸೆ ಅಂದ ತಕ್ಷಣ ಆಲೂಗಡ್ಡೆ ಪಲ್ಯ ಫಸ್ಟ್ ನೆನಪಾಗ್ಬಿಡುತ್ತೆ. ಹಾಗಾಗಿ ಆಲೂಗಡ್ಡೆ ಪಲ್ಯನೇ ಮಾಡ್ಕೊಳ್ತಾ ಇದ್ದೀನಿ. ನೈಟೆಲ್ಲ ಸುಸ್ತಾಗಿತ್ತು, ಅದನ್ನು ಕ್ಲೀನ್ ಮಾಡಿ ಅಡುಗೆ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ರೆ ಹಸ್ಬೆಂಡ್ ತಿಂದಿಲ್ಲ, ಹಾಗೆ ಹೋಗ್ಬಿಟ್ಟಿದ್ರು. ಅದಕ್ಕೋಸ್ಕರ ಅಂತಲೇ ಅವ್ರು ಬೇರೆ ದೋಸೆ ಕೇಳ್ತಿದ್ರಲ್ವ, ಮುಂಚಿತವಾಗೆ ದೋಸೆ ಹಾಕಬೇಕು ಅಂತ ಪ್ಲ್ಯಾನಿಂಗ್ ಇದ್ದಿದ್ರೆ ಹಾಕ್ಬಿಡ್ತಿದ್ದೆ. ಆದರೆ ಆಗಲಿಲ್ಲ. ಪಾಪ ಬೆಳಗ್ಗೆ ಎದ್ದು ಕೇಳ್ತಾಯಿದ್ರು. ಹಾಗಾಗಿ ದೋಸೆ ಮಾಡಿದರೆ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ ಗೋಧಿ ದೋಸೆ, ಈಸಿಯಾಗಿ ಕೂಡ ಮಾಡ್ಕೊಬೋದು ಅಂತ ಅದನ್ನೇ ರೆಡಿ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಪಲ್ಯ ಕೂಡ ಅಷ್ಟೇ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಪಾಪನ ಟಿ ವಿ ನೋಡೋಕ್ಕೆ ಬಿಟ್ಬಿಟ್ಟು ಬಂದು ನಾನು ದೋಸೆ ಕೂಡ ರೆಡಿ ಮಾಡಿಕೊಂಡು ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ.
ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯಕ್ಕೆ ಗರಂ ಮಸಾಲ ಪುಡಿ ಹಾಕ್ಕೊಳ್ತೀನಿ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಗರಂ ಮಸಾಲ ಹಾಕೋದ್ರಿಂದ. ಹಾಗಾಗಿ ಗರಂ ಮಸಾಲ ಪುಡಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅಂತಲೇ ಗರಂ ಮಸಾಲ ಹಾಕ್ಕೊಳ್ತೀನಿ. ಇನ್ನೇನು ಬೆಳಗ್ಗೆ ಪಾಪಗೆ ಹಾಲು ಕೂಡ ಕುಡಿಸಿಲ್ಲ, ಸ್ವಲ್ಪ ಎದ್ದಿದ್ದೇ ಲೇಟ್ ಆಯಿತು. ಹಾಗಾಗಿ ಪಾಪಗೆ ಹಾಲು ಕೂಡ ರೆಡಿ ಮಾಡಬೇಕೀಗ. ಇನ್ನೇನು ಆಲೂಗಡ್ಡೆ ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನೇನು ಅದನ್ನು ಕೂಡ ಸಿಪ್ಪೆ ಬಿಡಿಸ್ಕೊಂಡು ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕಷ್ಟೇ. ಹಾಗಾಗಿ ಪಾಪನ ಮಾತಾಡ್ಸ್ಕೊಳ್ತಾ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೆ. ಕೂಡ ಅಷ್ಟೇ ಸಿಪ್ಪೆ ಬಿಡಿಸ್ಕೊಂಡು ಚೆನ್ನಾಗಿ ಬಂದಿತ್ತು. ಈ ಥರ ತುಂಬ ಬಿಸಿ ಇತ್ತಲ್ವ, ಹಾಗಾಗಿ ಚಾಕುವಲ್ಲೇ ಕಟ್ ಮಾಡ್ಕೊಳ್ತೀನಿ. ಕೈಯೆಲ್ಲ ಮಾಡ್ಕೊಳಕ್ಕಾಗಲ್ಲ, ತುಂಬ ಸುಡ್ತಾಯಿತ್ತು. ಪಾಪು ಬೇರೆ ಹಠ ಮಾಡ್ತಿದ್ರು. ಆಲ್ರೆಡಿ ಅವ್ರಿಗೆ ಹೊಟ್ಟೆ ಹಸ್ತಿದೆ. ಆಲ್ರೆಡಿ 9 ಗಂಟೆ ಆಗಿಬಿಡ್ತು. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಬೇಗ ಬೇಗ ಮಾಡ್ಕೊಳ್ತಿದ್ದೀನಿ. ಈ ಥರ ವೀಡಿಯೋ ಎಲ್ಲ ಮಾಡ್ಕೊಂಡು ನಿಜವಾಗ್ಲೂ ಎಷ್ಟು ಲೇಟ್ ಆಗುತ್ತೆ ಅಂದರೆ, ನಾರ್ಮಲಾಗಿ ಮಾಡ್ಕೊಳ್ತಿದ್ರೆ ಅಷ್ಟೊಂದು ಲೇಟ್ ಅನಿಸಲ್ಲ. ಈ ಥರ ವೀಡಿಯೋ ಅಥವಾ ಏನಾದರೂ ಮಾಡ್ತಾಯಿದ್ರೆ ಸಖತ್ ಲೇಟ್ ಆಗ್ಬಿಟ್ಟು ಈರುಳ್ಳಿ ಒಗ್ಗರಣೆ ಕೂಡ ಚೆನ್ನಾಗಿ ಬಂದಿತ್ತಲ್ವ ದೋಸೆ ಅಂತ. ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಆಲೂಗಡ್ಡೆ ಕೂಡ ಹಾಕೊಂಡು ಏನು ಮಾಡ್ತಿದ್ದೆ, ಸ್ವಲ್ಪ ನೀರು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳು ರೀತಿ ಇದ್ದರೆ ಇಷ್ಟ. ಹಾಗಾಗಿ ನನಗೂ ಅಷ್ಟೇ ಆಲೂಗಡ್ಡೆ ಪಲ್ಯ ಸ್ವಲ್ಪ ಗಟ್ಟಿ ಅನಿಸಿ ನಂಗೆ ಅಷ್ಟೊಂದು ಇಷ್ಟಪಡ್ತೀನಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ತೀನಿ. ದೋಸೆ ಕೊಯ್ತಾ ಇದ್ದೀನಿ ದೋಸೆನ. ನಮ್ಮ ಪಾಪ ಹೇಳಕ್ಕೆ ಸ್ಟಾರ್ಟ್ ಮಾಡಿ, ಅಡುಗೆನೇ ಫಿನಿಶ್ ಆಗಿಲ್ಲ. ದೋಸೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನೊಂದು ದೋಸೆ ಬೇಯೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಗೋಧಿ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಂಚು ಚೆನ್ನಾಗಿ ಕಾದಿರಬೇಕು. ನಮ್ಮದು ಹಂಚು ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಅದರಲ್ಲೇ ಮಾಡಿಕೊಡ್ತಾ ಇದ್ದೀನಿ. ಹೊಸ ಹಂಚು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಮಾರ್ಟ್ಗೆ ಹೋದಾಗ ನೆಕ್ಸ್ಟ್ ಟೈಮ್ ತರ್ತೀನಿ. ಚೆನ್ನಾಗಿ ಬರುತ್ತೆ ಗೋಧಿ ದೋಸೆ ಕೂಡ ಅಷ್ಟೇ. ಸ್ವಲ್ಪ ಮೆತ್ತಗೆ ಅನಿಸಿದ್ದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಗೋಧಿ ದೋಸೆ. ನಮ್ಮ ಪಾಪು ಕೂಡ ಇಷ್ಟ, ಹಾಗಾಗಿ ದೋಸೆನ ಒಯ್ದು ಕೊಡ್ತಾಯಿದ್ದೀನಿ. ನಮ್ಮ ಪಾಪನೂ ತಿಂತಾರೆ. ಫಸ್ಟು ದೋಸೆ ಒಯ್ದು ಕೊಡು ಅಂತ ಹಠ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇಗ ದೋಸೆ ಒಯ್ದು ಕೊಡ್ತೀನಿ. ಪಾಪ ಎಷ್ಟು ಸರಿ ಅಂತ ಟಿ ವಿ ನೋಡೋಕೆ ಬಿಟ್ಬಿಟ್ಟು ಬಂದವ್ರಿಗೆ ದೋಸೆ ಒಯ್ದು ಕೊಟ್ಟಿಲ್ಲ ಅಂದರೆ ಅಳ್ತಾರೆ. ಪಲ್ಯ ಆದರೆ ಆಗುತ್ತೆ ಬೇಗ ಅಂತಲೇ ಹೇಳ್ತಾ ಇದ್ದೆ. ದೋಸೆ ಕೂಡ ಅಷ್ಟೇ ತಿರ್ವಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಗೋಧಿ ದೋಸೆ ಒಂದೇ ಕಡೆ ಬೇಯಿಸ್ಕೊಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಎರಡೂ ಕಡೆ ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಬೇಕು ದೋಸೆನ. ಇನ್ನೇನು ದೋಸೆ ಕೂಡ ರೆಡಿ ಆಯಿತು. ಫಸ್ಟ್ ನಮ್ಮ ಪಾಪಗೆ ತಿನ್ನಿಸ್ಬಿಟ್ಟು ಬಂದು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ. ಆಮೇಲೆ ನಾವೆಲ್ಲ ತಿಂದರೆ ಆಗುತ್ತೆ, ನನ್ನ ಮೈದಾ ಇಲ್ಲ ಅಂತೇಳಿ ಫಸ್ಟ್ ಅವ್ರಿಗೆ ತಿಂಡಿ ಹಾಕ್ಕೊಡ್ತಿದ್ದೀನಿ. ದೋಸೆ ಅಂದರೆ ಸಾಕು, ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಇಸ್ ಬೆಸ್ಟ್ ಅನಿಸುತ್ತೆ. ಆದರೆ ನಾನು ಚಟ್ನಿ ಎಲ್ಲ ಮಾಡೋಕ್ಕೋಗಿಲ್ಲ, ಅರ್ಜೆಂಟಿಗೆ ಪಲ್ಯ ಒಂದು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಕೂಡ ಬಂದಿದೆ. ದೋಸೆ ಮಾತ್ರ ಮಸ್ತಾಗಿ ಬಂದಿತ್ತು. ನಮ್ಮ ಪಾಪು ಅಂತ ಇಷ್ಟಪಟ್ಟು ತಿಂತಾನೆ. ಈಗ ಏನಾದರೂ ಸ್ವಲ್ಪ ಬೇಗ ಬೇಕು ಅಂದರೆ ಈ ರೀತಿ ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆ ಅಂತೇಳಿ. ಅಕ್ಕಿ ಹಿಟ್ಟು ನೆನೆ ಹಾಕಿ ರುಬ್ಬೋಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಗೋಧಿ ದೋಸೆ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇನ್ನೇ ನಮ್ಮ ಪಾಪ ಕೂಡ ತಿನ್ನಿಸೋಣ ಅಂತ ಬಂದೆ. ಅವರೇ ತಿಂತಾಯಿದ್ರು, ಆದರೆ ಸುಡ್ತಿತ್ತಲ್ವ, ಹಾಗಾಗಿ ಅಮ್ಮ ತಿನ್ನಿಸ್ಪ ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ತಿನ್ನಿಸೋಣ ಅಂತೇಳಿ ಬಂದು ತಿನ್ನಿಸ್ಕೊಳ್ತಾ ಕೂತ್ಕೊಂಡ್ರೆ, ಅವ್ರಿಗೆ ತಿನ್ನಿಸಿ ಮುಗ್ದಾದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮನೆ ಕೆಲಸನ ಫಸ್ಟ್ ಅವ್ರಿಗೆ ತಿನ್ನಿಸಿ ಮುಗಿಸಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಬಂದೆ. ಇನ್ನೇನು ಅವ್ರಿಗೆ ಬುಕ್ಸ್ ಎಲ್ಲ ಕೊಟ್ಟು ಒಂದು ಕಡೆ ಕೂರಿಸಿದ್ರೆ ಸುಮ್ಮನೆ ಕೂತ್ಕೊಂಡು ಓದ್ಕೊಳ್ತಾರೆ, ಏನಾದರೂ ಬರೀತಾ ಇರ್ತಾರೆ, ಅಥವಾ ಬರೀದಿದ್ರು ಸುಮ್ಮನೆ ಗೀಚ್ತಾನೇ ಇರ್ತಾರೆ. ಅದಾದ್ರು ಕೆಲಸ ಮಾಡ್ತಾರೆ, ಅವಾಗ ಸೈಲೆಂಟಾಗಿ ಇರ್ತಾರೆ ಅಂತೇಳಿ ಅವ್ರ ಕೈಗೆ ಒಂದು ಸ್ಲೇಟು ಒಂದು ಪೆನ್ನು ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಬಂದಿದ್ದೀನಿ ಒಂದು ಕಡೆ. ಇನ್ನು ಬುಕ್ಸ್ ಎಲ್ಲ ನೋಡಿ ಯಾವ ರೀತಿ ಎಲ್ಲ ಬೀಳಿಸಿದ್ದಾರೆ. ತಿನ್ನಂತರ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ, ಆವಾಗ ಕಸ ಹೊಡಿಯೋಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಕಸ ಹೊಡಿತಿದ್ರೆ ಅಲ್ಲಿ ಸಾಂಗ್ ಹಾಕಿದ್ನಲ್ವ, ಅದು ಪುಣ್ಯಕೋಟಿ ಕಥೆಯಲ್ಲಿ ಹುಲಿ ಹಸನ್ ತಿನ್ನೋಕ್ಕೆ ಬರುತ್ತಲ್ಲ, ಅದು ನೋಡಿಬಿಟ್ಟು ಕಸನ ಇಟ್ಕೊಂಡು ಟಿ ವಿಗೆ ಹೊಡೆಯೋಕ್ಕೆ ಹೋಗ್ತಿದ್ದ. ಅದೇ ರೀತಿಯೇ ಮಾಡ್ತಿದ್ರು. ಹಾಗಾಗಿ ಅವ್ರ ಜೊತೆಗೆ ಆಟಾಡ್ಕೊಳ್ತಾ ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ. ಪಾಪನಷ್ಟಕ್ಕೆ ಸುಮ್ಮನೆ ಕೂತಿದ್ರು. ಬಟ್ಟೆ ಕೂಡ ಒಣಗಾಕಿದ್ನಲ್ವ, ಅದು ಒಣಗಿದೇನೋ ಅಂತ ನೋಡೋಣ ಅಂತ ಬಂದೆ. ಇನ್ನೂ ಸ್ವಲ್ಪ ಹಸಿ ಇದ್ವು. ತುಂಬ ಬಿಸಿಲಿದೆ, ಬೆಳಗ್ಗೆನೇ ಎಷ್ಟೊಂದು ಬಿಸಿಲಿದೆ. ಸಂಜೆ ತಾನೇ ಬಟ್ಟೆ ಒಣಗಾಕಿದ್ನಲ್ವ, ಹಾಗಾಗಿ ಅವು ಇನ್ನೂ ಒಣಗಿರಲಿಲ್ಲ. ಹಾಗಾಗಿ ನೋಡ್ಕೊಂಬಿಟ್ಟು ಬಂದೆ. ಇನ್ನೇನು ನಮ್ಮ ಪಾಪ ಬೆಳಗ್ಗೆ ರೋಟಿ ನಿದ್ದೆ ಇದೆಯಲ್ವ, ಅವ್ರ ಪಾಪ ದುಡ್ಡು ಕೊಟ್ಟು ಹೋಗಿದ್ರು, ಹುಂಡಿಗೆ ಹಾಕ್ತೀನಿ ಅಂತ ಇಸ್ಕೊಂಡು ಹುಂಡಿಗೆ ಕೂಡ ಹಾಕ್ತಿದ್ರು. ಅವ್ರದ್ದೇ ಅದು ಸೇವಿಂಗ್ ಮನಿ ಅದು. ಹಾಗಾಗಿ ಡೈಲಿ ಅವ್ರ ಪಪ್ಪ ಅವ್ರಿಗೆ ಎಷ್ಟಿರುತ್ತೋ ಅಷ್ಟು ಅವ್ರ ಕೈಲಿ ಕೊಟ್ಟು ಹೋದರೆ ಈ ರೀತಿಯ ತಂದು ಎಲ್ಲೂ ವೇಸ್ಟ್ ಮಾಡೋ ಹುಂಡಿಗೆ ಹಾಕ್ತಾರೆ ಅವರು. ರೆಡಿ ಮಾಡ್ಕೊಳಕ್ಕೆ ಅಂತ ಬಂದೆ. ಅವ್ರು ಹೇಗಿದ್ರು ತಿಂದಿದ್ರಲ್ವ, ಇನ್ನೇನು ನನಗೆ ನನ್ನ ಮೈದಂಗೆ ಅಂತೇಳಿ ದೋಸೆ ಕೂಡ ರೆಡಿ ಮಾಡೋಕ್ಕೆ ಅಂತ ಬಂದು ನಾವು ಕೂಡ ತಿನ್ನೋಕೆ ಕೂತ್ರೆ ಸಾಕು. ನೋಡಿ ನಮ್ಮ ಪಾಪು ಕೂಸಿಮರಿ ಮಾಡೋ ಅಮ್ಮ ಅಂತೇಳಿ ತಿನ್ನೋಕೆ ಕೂತಿದ್ರೆ ಈ ರೀತಿ ಬಂದು ಆಟಾಡ್ತಾ ಇರ್ತಾರೆ. ತಿನ್ನೋಕ್ಕೆ ಬಿಡ್ತಿಲ್ಲ, ಸುಮಾರು ಹೊತ್ತು ಗಲಾಟೆ ಮಾಡ್ತಿದ್ರು. ಸಮಾಧಾನ ಮಾಡ್ತಿದ್ದೆ, ಕಣ್ಣು ಮುಚ್ಚೋದು ಅಥವಾ ಕೂಸಿಮರಿ ಮಾಡೋ ಅಮ್ಮ ಅನ್ನೋದು ಇದೇ ರೀತಿ ಮಾಡ್ತಾಯಿದ್ದಾರೆ ನೋಡಿ. ಒಂಥರ ಚೆಂದ ಇರುತ್ತೆ ಮಕ್ಕಳು ಈ ರೀತಿ ಚೇಷ್ಟೆ ಮಾಡ್ತಿದ್ರೆ, ಒಂಥರ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಲ್ವ ಅಂತೇಳಿ.
ಹಾಗಾಗಿ ಅವ್ರ ಜೊತೆಗೆ ಆಟ ಆಡ್ತಾನೆ ಕೂತ್ಬಿಟ್ಟೆ. ಇಷ್ಟೊತ್ತಾಯಿತು, ಕೆಲಸ ಇನ್ನೂ ಹಾಗೇನೇ ಇತ್ತು, ಪಾತ್ರೆ ಇನ್ನೂ ವಾಶ್ ಮಾಡಿರಲಿಲ್ಲ ಸರಿ ಅಂತೇಳಿ ಅವ್ರ ಜೊತೆಗೆ ಆಟಾಡಿ ಒಂದು 50 ಮಿನಿಟ್ಸ್ ಅಂತ ಅವ್ರ ಜೊತೆಗೆ ಆಟಾಡ್ತೀನಿ. ತದನಂತರ ತಿಂಡಿ ತಿನ್ನಬೇಕಾದ್ರೇ ಅವ್ರದ್ದು ಈ ರೀತಿ ರಗಳೆ ಎಲ್ಲ ಇರುತ್ತೆ. ಇನ್ನು ನಾವೆಲ್ಲ ತಿಂದು ಮುಗಿಸ್ಕೊಂಡು, ಪಾಪು ಕೂಡ ಬೆಳಗ್ಗೆ ಹಾಲು ಕೊಟ್ಟಿರಲಿಲ್ಲ, ಹಾಗಾಗಿ ಹಾಲು ಕೂಡ ಇಟ್ಕೊಂಡು ನಾನು ಕೂಡ ಬೆಳಗ್ಗೆ ಲೇಟಾಗಿದೆ, ಟೀ ಎಲ್ಲ ಕಾಸ್ಕೊಂಡಿರಲಿಲ್ಲ, ಹಾಗಾಗಿ ಟೀ ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ಹಾಲು ಕೂಡ ರೆಡಿ ಮಾಡಿದ್ದೀನಿ. ಟೀ ಕುಡಿಯಂಗಿಲ್ಲ ಬಿಡೋಣ, ಹಾಲು ಹಾಲು ಡನ್. ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಫುಲ್ಲು, ಹಾಗಾಗಿ ಊಟನೂ ಅಷ್ಟೊಂದು ತಿಂತಾಯಿಲ್ಲ, ಹಾಗಾಗಿ ಹಾಲು ಕೊಟ್ಟರೆ ಕುಡಿತಾರೆ ಅಂತ ಹಾಲು ಕೊಡ್ತಾಯಿದ್ದೀನಿ ಅವ್ರಿಗೆ. ಹಾಲು ಕೊಟ್ಟರೆ ಸುಮ್ಮನೆ ಕುಡಿತಾರೆ, ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ಚಾ ಇದ್ದೀನಿ, ಹಾಗಾಗಿ ಅವ್ರಿಗೆ ಕೈ ಆಡ್ಕೊಟ್ರೆ ಕುಡಿತಾರೆ ಅಂತ ಹೇಳಿ. ನಡಿ ನಡಿ ತರ್ತೀನಿ, ನಡಿ, ಸುಡ್ತಿದೆ ಮುಟ್ಬೇಡ ಆಯಿತಾ. ಬಾ ಇಲ್ಲಿ ನೋಡಿ, ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟೋಗಿದೆ, ಅಲ್ಲ ಸೈಕಲ್ ಹಾಡಕ್ಕೆ ಕೂತಿದ್ದಾರೆ. ಸರಿ ಆಯ್ತು, ಕುಡಿತೀಯ ಹಾಲಾ? ಹಾಂ ಸರಿ, ಟೀ ಕೂಡ ರೆಡಿ ಆಯಿತು ನಮಗೆ. ಪಪ್ಪುಗೆ ಹಾಲು ಆಡಿಸ್ಬಿಟ್ಟು ಕೊಟ್ಟರೆ ಮಾತ್ರ ಕುಡಿತಾರೆ, ತುಂಬ ಸುಡ್ತಾ ಇರುತ್ತಲ್ವ, ಹಾಗಾಗಿ ಆಡಿಸ್ಬಿಟ್ಟು ಕೊಡ್ತೀನಿ ಅವ್ರಿಗೆ, ಇದ್ರೆ ಮುಟ್ಟಕ್ಕೆ ಹತ್ರ ಕೂಡ ಬರೋಣ. ಕುಡಿಬೇಕು ಫುಲ್ ಆಯಿತಾ, ಬಿಡೋ ಹಾಗಿಲ್ಲ ಆಯ್ತು ಏನು. ಅಷ್ಟು ಕುಡಿಬೇಕು, ಸ್ವಲ್ಪನೂ ಬಿಟ್ಟರೆ ಇಲ್ಲ. ಇವತ್ತು ನಿಂಗೆ ಹಾಲು ಬೆಳಗಿಂದ ಸಂಜೆ ತನಕ. ಟೀ ಇಲ್ಲ, ಬರೀ ಹಾಲು. ಏನು ನೋಡಿ, ಹಾಲು ಬೇಡ, ಟೀ ಬೇಕಂತೆ. ಟೀ ಎಲ್ಲ ರೂಢಿ ಮಾಡಿಸಿಲ್ಲ, ಊರಲ್ಲಿದ್ದ ಒಂದು 2 ದಿವಸ ಟೀ ಕುಡ್ದಿದ್ದಾರೆ, ಹಾಗಾಗಿ ಟೀ ಅಂತಿದ್ದಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಟೀ ಕೊಡಲ್ಲ, ಒಂದು ಹಾಲಷ್ಟೇ ಕುಡಿಸ್ತೀನಿ. ಟೀ ಇಲ್ಲ ಪುಟ್ಟ, ಹಾಲು ಮಾತ್ರ ತಗೋ ಕುಡಿ ಬಾ. ಬೇಡ ಅಲ್ಲ, ಕುಡಿಬೇಕು, ಟೀ ಕುಡಿದ್ರೆ ಹೊಟ್ಟೆ ಪಾಮ ಹೋಗ್ತವೆ. ಬೇಡ, ನೋ ಚಿನೋ. ನೋಡಿ ನೋಡಿ, ಸಿಟ್ಟು ಬಂದುಬಿಡ್ತು. ಚಿನಿ ಎಂತಕ್ಕೆ ಸಿಟ್ಟಾಯ್ತು? ಎಂತಕ್ಕೆ ಸಿಟ್ಟಾಯ್ತು ಪುಟ್ಟಣ? ದೋಸೆ ತಿಂದಿಲ್ಲಪ್ಪ ಈಗ, ಮತ್ತೆ ದೋಸೆ ಬೇಕಾ? ಶೀತ ಕೋಲ್ಡ್ ಎಲ್ಲ ಆಗ್ಬಿಟ್ಟಿದೆ, ಹಾಗಾಗಿ ಹಠ. ಏನು ದೋಸೆ ಅಂದ್ರೂ ಒಂದು ದೋಸೆ ಮಾಡಿಕೊಟ್ರೆ ಒಂದು ದೋಸೆ ತಿಂದಿದ್ದು ಹೆಚ್ಚಾಗೋಯ್ತು. ಡಾನ್ ಯಾರು? ಜಾನ್ ಡಾನ್. ಇಲ್ಲಿ ತಿರುಗೋ, ಯಾರವರು? ಡಾನಾ? ನಿಂಗೆ ಯಾರು ಫೇವ್ರೇಟು, ಪೋಟುನ ಪತ್ಲುನಾ? ಪತ್ಲು. ತಿರುಗಿಲ್ ಫಸ್ಟ್ ನಾನು ನೋಡಿದ್ದು, ಯಾರು ನಿಂಗೆ ಇಷ್ಟ, ಮೋಟುನ ಪತ್ಲುನ? ಪತ್ಲು ಇಷ್ಟನಾ? ಪತ್ಲು ನೋಡ್ತೀಯಾ? ನೋಡಿ, ಅವನಿಗೆ ಪತ್ಲು ಅಂದರೆ ತುಂಬ ಇಷ್ಟ. ನಾನೇನೋ ಚೇಂಜ್ ಮಾಡಿದ್ರೆ ನೋಡಿ, ಪತ್ಲು ಹಾಕಿ ಅಂತ ಹಠ ಮಾಡ್ತಾನೆ. ಏನು ಪತ್ಲು ಹಾಕಕ್ಕ? ನೋಡಿ, ಪತ್ಲು ಪತ್ಲು ಪತ್ಲು. ಯಾರು ಬಂದರು? ಮೋಟು ಬಂದ್ರ ಪತ್ಲು ಬಂದ್ರ? JCB ಅದು ಬರಲ್ಲ. ನೋಡಿ, ನಾನು ಹಾಕ್ಕೊಟ್ರೆ ನೋಡೋದೇ ಇಲ್ಲ, ಅದು ಬೇಡವಂತೆ. ಈಗ ಪತ್ಲು ಹಾಕಿದೀನಿ ತಾನೇ, ನೋಡು ಪತ್ಲುನ. ಮತ್ತೇನು ಬೇಕು? ಬೇರೆ ಏನು ಹಾಕ್ಬೇಕು? JCB ಹಾಕ್ಬೇಕಾ? ಫಸ್ಟ್ ಹಾಲು ಕುಡಿ, ಹಾಕ್ತೀನಿ. ಹಾಲು ಕುಡಿ, JCB ಹಾಕ್ತೀನಿ. ಈಗ ಮಲ್ಕೊಳ್ತಾರೆ, ಹಾಲೆಲ್ಲ ಕುಡಿದು ಒಂದು 11-12 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಮಿಕ್ಕಿದ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಬಟ್ಟೆ ಕೂಡ ತೆಗೆಯೋದಿದೆ, ಬಟ್ಟೆ ತೊಗೊಂಬಂದು ಮಡಚಿ ಇಡಬೇಕು. ಫಸ್ಟ್ ಇವ್ರನ್ನ ಮಲಗಿಸ್ಬಿಟ್ರೆ ಅರ್ಧ ಕೆಲಸ ಮಾಡ್ಕೊಬೋದು ಅಂತ ಫಸ್ಟ್ ಮಲಗಿಸೋಣ ಅಂತ. ಫಸ್ಟ್ ಮಲ್ಕೊಳ್ತೀಯಾ? ಹಾಲು ಕುಡ್ದು ಮಲ್ಕೋ, ಹಾಲು ಕುಡ್ದು ಮಲ್ಕೋ. ನೋ, ವಾಯ್? JCB ಇಲ್ಲ ಅಲ್ಲಿ. ಎಷ್ಟು ಗಲಾಟೆ ಮಾಡೋದು ಮನೇಲಿ? ಚೇರು ಅಲ್ಲೇ ಮುರಿದಿಟ್ಬಿಟ್ಟಿದ್ದಾನೆ, ಅದನ್ನು ತಳ್ಳಿ ಮುರಿದಾಕಿದ್ದಾರೆ. ನೀನು ತಾನೇ ಮುರಿದಿರೋದು. ಬಟ್ಟೆ ತೆಗಿಬೇಕು, ಬಟ್ಟೆ ತೆಗಿಯೋಣ ಅಂತ ಬಂದೆ. ಮಧ್ಯಾಹ್ನ ಆದರೂ ಭರ್ಜರಿ ಬಿಸಿಲಿದೆ. ಬಟ್ಟೆ ತೆಗ್ದಾಕಿ ಬರ್ತೀನಿ, ಅಲ್ಲೇ ಇರು. ಬಟ್ಟೆ ತಗೊಂಬರ್ತೀನಾ?
ಇನ್ನೇನು ಬಟ್ಟೆ ತೊಗೊಂಬರೋಣ ಅಂತ ಬಂದೆ. ಪಾಪ ಕೂಡ ಹಠ ಮಾಡ್ತಿದ್ರು, ಅಮ್ಮ ನನ್ನ ಹೊರ ಕರ್ಕೊ ಅಂತೇಳಿ. ಹೊರ ಕರ್ಕೊಂಡ್ರೆ ಒಂದಲ್ಲಿ ಕೂಡ ನಿಲ್ಲೋದಿಲ್ಲ, ಸುಮ್ಮನೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ ಅವ್ರನ್ನ ಒಳಗಡೆ ಬಿಟ್ಕೊಂಡು ನಾನು ಅಷ್ಟು ಬಟ್ಟೆ ತೊಗೊಂಡು ಹೋಗಿ ಮಡ್ಚೋಣ ಅಂತ ಹೇಳ್ತೀನಿ. ಏಕೆಂದರೆ ಹೊರಗಡೆ ಮೆಟ್ಲು ಕೂಡ ಹತ್ತ, ಹಾಗಾಗಿ ಸ್ವಲ್ಪ ಭಯನೇ ಆಗುತ್ತೆ. ಅಷ್ಟು ಮೇಲ್ಗಡೆಯಿಂದ ನಮಗೆ ಕೆಳಗಡೆ ನೋಡೋಕ್ಕೆ ಅಷ್ಟು ಭಯ ಅನಿಸುತ್ತೆ. ಇನ್ನು ಪಾಪನ ಹೊರಗೆ ಬಿಡೋದೆಲ್ಲ ನಾನು ಸ್ವಲ್ಪ ಮಟ್ಟಿಗೆ ಕಮ್ಮಿನೇ. ಹಾಗೆ ಮಲ್ಕೊಂಡಿದ್ರಲ್ವ ಮಧ್ಯಾಹ್ನ, ಮಲಗಿ ಎದ್ದೇಳೋಷ್ಟ್ರೊಳಗೆ ಊಟಕ್ಕೆ ನೀಡನ್ನು ಇಟ್ಕೊಟ್ಟಿದ್ದೆ. ಊಟ ಮಾಡಿ ನೀರೆಲ್ಲ ಚಾಪೆ ಮೇಲೆ ಚೆಲ್ಲಿದ್ರು, ಹಾಗಾಗಿ ಅದನ್ನು ಒಣಗಕ್ಕೆ ಬರೋಣ ಅನ್ನೋಷ್ಟ್ರಲ್ಲಿ ಮಂಚ ಮೇಲೆ ಹತ್ಕೊಂಡು ನೋಡಿ ಬಟ್ಟೆ ಎಲ್ಲ ಮಡ್ಚ್ಕೊಳ್ತಾ ಇರ್ತಾರೆ ಅವರು ಕೂತ್ಕೊಂಡು. ನಿಂದು ಬಟ್ಟೆನಾ ನೀವೇ ಮಡ್ಚ್ಕೊಂಬತ್ತು ನಿಂದು ಅಂದರೆ ಹಾಂ ಏನು ಅದು ನಿಂದು ಮನ್ನದ ನಿಂದ ಮನದ ಅದು ನಿಂದ ತಾನೆ ನಿಂದು ನಿಂದ ಶರ್ಟು ಪಪ್ಪ ಶರ್ಟ್ ಪ್ಯಾಂಟ್. ಮಕ್ಕಳನ್ನ ಈ ರೀತಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರಿಸ್ಬೇಕು. ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಏನಾದರೂ ಕೆಲಸ ಮಾಡ್ತೀನಿ ಅಂತ ಬಂದರೆ ಕರ್ಕೊಂಡು ಕೂರಿಸ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ತುಂಬ ಗಲಾಟೆ ಮಾಡೋದು, ಯಾಕಂದರೆ ಅಡುಗೆ ಮಾಡೋದು ನೋಡಬೇಕು. ಕೆಲವು ಸರಿ ಮುದ್ದೆ ಮಾಡಬೇಕಾದ್ರೆ ನಾನು ಮುದ್ದೆ ಕೂಡಿಸ್ತೀನಿ, ಕೊಡು ಸ್ಪೂನ ಅಂತೆಲ್ಲ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಬಟ್ಟೆ ಎಲ್ಲ ಮಡ್ಚ್ಬೇಕಾದ್ರೆ ಅವ್ರನ್ನೂ ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಾ ಇರ್ತೀನಿ, ಇದು ಯಾರ್ದು ಬಟ್ಟೆ ನೀನು ಮಡ್ಚಕ್ಕೆ ಬರುತ್ತೆ, ನೀನು ಮಡ್ಚ್ಕೊಳ್ತಾ ಇರೋ ಅಂತೆಲ್ಲ ಅವರು ತೋರಿಸ್ತಾ ಇರ್ತಾರೆ. ಇದು ನಂದು, ಇದು ನನ್ನ ಚಿಕ್ಕಪ್ಪಂದು, ಇದು ಪಪ್ಪದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಮಕ್ಕಳು ಇರ್ತಾ ಹೈಪರ್ ಆ್ಯಕ್ಟಿವಾಗಿ ಕೂಡ ಇರ್ತಾರೆ. ನಮ್ಮ ಪಪ್ಪ ಎದ್ದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ, ಆದರೆ ಇವತ್ತು ಯಾಕೋ ಅಳ್ತಿಲ್ಲ, ಯಾಕಂದರೆ ಬಟ್ಟೆ ಮಡ್ಚಕ್ಕೆ ಕೂತಿದ್ದೀನಲ್ವ, ಹಾಗಾಗಿ ನನ್ನ ಜೊತೆಗೆ ಹೆಲ್ಪ್ ಮಾಡ್ತೀನಿ ಮಮ್ಮ ಅಂತೇಳಿ ಬಟ್ಟೆ ಕೂಡ ಮಡಿಸ್ತಾ ಇದ್ದಾರೆ. ನೋಡ್ಬೋದು, ಚೆಂದ ಅಲ್ವಾ ಈ ಥರ ಮಕ್ಕಳು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಒಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ನಮ್ಮ ಪಾಪು ಅಂತೂ ಸಖತ್ ಖುಷಿ ಪಡ್ತಾನೆ ಈ ರೀತಿ ಎಲ್ಲ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂದರೆ. ಅವನಾಗೆ ಇಷ್ಟಪಟ್ಟು ಮಾಡ್ತಾನೆ. ನಂದು ನಿಂದೆ ಮತ್ತೆ ಮನುದ ಥ್ಯಾಂಕ್ ಯು. ನಾವು ಏನು ಮಾಡ್ತಿರ್ತೀವೋ ನಮ್ಮ ಪಾಪ ಮಾಡ್ಬೇಕು. ನಾವು ಏನು ಕೆಲಸ ಮಾಡ್ತಿರ್ತೀರೋ ಅದು ಮಾಡ್ತಾನೆ. 10 ಲೀಟ್ರ್ ಹಾಲು ಕೆಟ್ಟೋಗ್ಬಿಟ್ಟಿತ್ತು, ಹಾಗಾಗಿ ಇದು ಸ್ವೀಟ್ ಮಾಡ್ಕೊಳ್ಳೋಣ ಸುಮ್ಮನೆ ಚೆಲ್ಲೋದೇನು ಅಂತೇಳಿ ಸ್ವೀಟ್ನ ರೆಡಿ ಮಾಡ್ತಿದ್ದೆ. ಸಖತ್ ವೇಸ್ಟ್, ಅದು ಇನ್ನೂ ಬೆಳಗ್ಗೆ ತಂದಿದ್ದ ಹಾಲು ಎಷ್ಟು ಬೇಗ ಕೆಟ್ಟೋಗ್ಬಿಟ್ಟಿದೆ. ಪಾಪಗೆ ಒಂದು ಗ್ಲಾಸ್ ಹಾಲು ಕುಡಿಸಿದಷ್ಟೇ ಬಿಸಿ ಮಾಡಿ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದಿನಕ್ಕೆ ಅಂತ ಈ ರೀತಿ ಸ್ವೀಟ್ ಏನಾದರೂ ರೆಡಿ ಮಾಡೋಣ ಅಂತ ಮಾಡ್ಕೊಳ್ತಿದ್ದೀನಿ. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಕೂಡ ಅಷ್ಟೇ ಕುಟ್ಬಿಟ್ಟು ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವರು ರಸಗುಲ್ಲ ಅಂತಾರಲ್ಲ ಆ ರೀತಿ ಮಾಡ್ತಾರೆ. ನಾನು ನಾರ್ಮಲಾಗಿ ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಪಾಪುಗೆಲ್ಲ ಕೊಡೋದಿಲ್ಲ, ಹಠ ಮಾಡ್ತಾರೆ. ದ್ರಾಕ್ಷಿ ಮಾತ್ರ ಎತ್ಕೊಡ್ತೀನಿ, ದ್ರಾಕ್ಷಿ ಎಲ್ಲ ಹಾಕಿರ್ತೀನಲ್ವ ಆವಾಗ. ಇದೊಂಥರ ಸಿಂಪಲ್ ಸ್ವೀಟು, ಬೇಗ ಕೂಡ ಆಗುತ್ತೆ. ಚೆನ್ನಾಗಿ ಇದನ್ನು ಚರಿಗೆ ನಾದ್ಕೊಬೇಕು. ಆವಾಗ ಉಂಡೆ ಕಟ್ಟೋಕ್ಕೆ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು. ಸ್ವಲ್ಪ ಆರೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ನಾನು ಉಂಡೆ ಕಟ್ಟಿಟ್ರೆ ನಮ್ಮ ಪಾಪು ಅದನ್ನಲ್ಲೇ ಹೊಡೆದ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಎಲ್ಲ ತೊಗೊಂಡಿಟ್ರು. ಅದು ನೀಟಾಗಿ ಉಂಡೆ ಕಟ್ಟೋಕ್ಕಾಗಿ ಪಾಪ ಹಠ ಮಾಡ್ತಿದ್ದೆ ಅಂತ. ಹಾಗೆ ಈ ವ್ಲಾಗ್ನ ಇಲ್ಲೇ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.